ವೀಕ್ಷಕರಿಗೆ ನಮಸ್ತೆ. ನಾವಿವತ್ತು ಕುಣಿಗಲಲ್ಲಿ ಇರೋವಂಥದ್ದು. ಕುಣಿಗಲಲ್ಲಿ ವಿಶೇಷವಾಗಿ ಸುಪ್ರಸಿದ್ಧ ಹೋಟೆಲ್ ಇದೆ, ಒಂದು ನಾನ್ ವೆಜ್ ಪ್ರಿಯರಿಗೆ ಮಾತ್ರ. ಇಲ್ಲಿ ಮಾರುತಿ ಮಿಲ್ಟ್ರಿ ಹೋಟ್ಲ್ ಅಂತ ಕುಣಿಗಲಲ್ಲಿ ನೀವು ಕೇಳಿದ್ದೀರಾ. ಮಾರುತಿ ಮಿಲ್ಟ್ರಿ ಹೋಟ್ಲ್, ಆ ಮಾರುತಿ ಮಿಲ್ಟ್ರಿ ಹೋಟೆಲಲ್ಲಿ ಫೇಮಸ್ ಏನಪ್ಪ ಅಂತಂದರೆ ಮೀನು. ಅದನ್ನೇ ಈಗ ಪರಿಚಯ ಮಾಡ್ಸ್ಕೊಂಡು ಕೊಡ್ತೀನಿ. ಅವರು ಓನರ್ ಇದೆ ಕೃಷ್ಣಪ್ಪ ಅಂತ ಹೇಳಿ. ಸರ್ ನಮಸ್ತೆ. ಸರ್ ಏನು ಸರ್ ಇಲ್ಲಿ ಸ್ವಲ್ಪ ಮೀನು ತಲೆ ಇದೆ, ಏನು ಎಷ್ಟು ಸರ್ ಇದು? ಏನು ಫ್ರೆಶ್ ಇವಾಗ ತೆಗ್ದಿರೋದು ಸರ್? ಎಲ್ಲಿಂದ ತರಿಸ್ತೀರಾ? ಏನು ಎಲ್ಲಿದೆ? ದೊಡ್ಡಕೆರೆ ಲೋಕಲ್. ಇಲ್ಲಿ ಫೇಮಸ್ ಮಾರುತಿ ಮಿಲ್ಟ್ರಿ ಹೋಟ್ಲಲ್ಲಿ ಫೇಮಸ್ ಮೀನು ಅಂತ ಕೇಳ್ಪಟ್ಟೆ ನಾನು. ಬಾಳೆ ಎಲೆ ತವಾ ಫ್ರೈ ಅಂತ. ಏನು ಎಷ್ಟು ಸರ್ ಇದು? ಒಂದು ಮೀನು ತಲೆ ಎಷ್ಟು ಬರುತ್ತೆ? ಏನು ಒಂದು ಕೆಜಿ ಇದೆಯಲ್ಲ? ಒಂದು ಮೀನು ತಲೆ 150 ರೂಪಾಯಿ ಮಾಡ್ತೀವಿ. ಒಂದು ತಲೆ 150. ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಎಷ್ಟಿಷ್ಟು ದಪ್ಪ ಇದೆ ಒಂದೊಂದು ಮೀನು. ಬಾ, ಇದೆ ತಿನ್ಕೊಳ್ಳೋ ಥರ ಇದೆ ಸರ್. ಇದು ಚಿಕ್ಕದ ಇದು? ಇದು ಚಿಕ್ಕದು ಕಾಮನ್ ಕಲ್ಪು. ಓಕೆ. ಕಾಮನ್ ಕಲ್ಪು. ಎಷ್ಟು ವರ್ಷದಿಂದ ನೀವು ಇದು ಸ್ಟಾರ್ಟ್ ಮಾಡಿರೋದು ಹೋಟೆಲ್? ನಾವು ಅಲ್ಲೇ 30 ವರ್ಷ. 30 ವರ್ಷ. ಇದೆಲ್ಲ ಬಾಳೆದೆಲೆ ಮೀನ್ಗೆ ಹಾಕ್ತೀವಿ. ಬಾಳೆ ಎಲೆ ಮೀನು ಇದು. ಸರಿ, ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಬಾಳೆ ಎಲೆಗೆ ಹಾಕ್ಬಿಟ್ಟು ಫ್ರೈ ಮಾಡೋ ಅಂಥದ್ದು. ಬಾಳೆ ಎಲೆ ರೌಂಡ್ ಮಾಡ್ಬಿಟ್ಟು ಹಾಕ್ತಾರೆ ಇದು. ಅದನ್ನು ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಸರ್ ಇದು ಜಿಲಾಬಿ ತವಾ ಫ್ರೈ. ಇದಕ್ಕೇನು ಬಾಳೆ ಎಲೆ ಎಲ್ಲ ಹಾಕಲ್ಲ? ಇದು ಜಿಲಾಬಿ ತವಾ ಫ್ರೈ. ಓಕೆ. ಇದು ಏನು ಪೀಸ್ ಮಾಡ್ತೀರಾ ರೇಟು? ಇದು 120 ರೂಪಾಯಿ. ಇದು 120 ರೂಪಾಯಿ. ಇದು ಮಾತ್ರ 150 ರೂಪಾಯಿ ತಲೆ. ಇದು ಎಲೆ ಮೀನು 150 ರೂಪಾಯಿ. ಎಲೆ ಮೀನು 150. ಎಷ್ಟು ಪೀಸ್ ಬರುತ್ತೆ ಇದು? 2 ಪೀಸ್ ಬರುತ್ತೆ ಒಳಗಡೆ. ನೋಡ್ತಾ ಇರ್ಬೋದು, ನೀವು ಬೆಂಗಳೂರಿಂದ ಬರೋ ಅಂಥವ್ರು, ಮುಖ್ಯವಾಗಿ ಕುಣಿಗಲ್ ಟೌನ್ನಲ್ಲೇ ಇರೋ ಅಂಥ ಹೋಟೆಲ್ ಮಾರುತಿ ಮಿಲ್ಟ್ರಿ ಹೋಟ್ಲು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮೀನು ಫೇಮಸ್ಸು. ನೀವು ಗಮನಿಸ್ತಾ ಇರ್ಬೋದು, ಒಂದೊಂದು ತಲೆ ಪರ್ ಡೇ ಎಷ್ಟು ಹೋಗುತ್ತೆ ಸರ್ ಇಲ್ಲಿ? ಕೆಜಿ ಇದು ಒಂದು 100 ಕೆಜಿ ಹೋಗುತ್ತೆ ಸರ್ ಪ್ರತಿದಿನ. ಸೋಮವಾರ ಹೊರತುಪಡಿಸಿ ಪ್ರತಿದಿನ 100 ಕೆಜಿ ಹೋಗುತ್ತೆ ನೋಡಿ. ಪ್ರತಿದಿನ 100 ಕೆಜಿ ಹೋಗುತ್ತೆ, ಅದು ಫ್ರೆಶ್ ಮೀನುಗಳೇ. ತುಂಬ ಇವತ್ತು ಕುಣಿಗಲಲ್ಲಿ ಮೀನು ಊಟ ಅಂತಂದ್ರೆ ಮಾರುತಿ ಮಿಲ್ಟ್ರಿ ಹೋಟ್ಲು. ನಾನು ನಿಮಗೆ ಇನ್ನೂ ಮುಂದೆ ಇದು ತಿಳಿಸ್ತಾ ಹೋಗ್ತೀನಿ. ಬಾಳೆ ಎಲೆ ಅಂತ ನಾನು ನಿಮಗಲ್ಲಿ ಬಾಳೆ ಎಲೆ ಸುತ್ತಿ ಮಾಡ್ತಾರೆ ಅಂತ ನೀವು ಫಸ್ಟ್ ಫ್ರೆಶ್ ಮೀನು ತೋರಿಸ್ತೆ. ಇಲ್ಲಿ ಆಲ್ರೆಡಿ ತವ ಮೇಲಿದೆ. ಇದು ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಿ ತವ ಮೇಲೆ ಇಟ್ಟಿರೋ ಅಂಥದ್ದು. ಅದೆಲ್ಲ ಸರ್? ಅವೆಲ್ಲ ಜಿಲಾಬಿ ತವ. ಇದು ಬಾಳೆ ಎಲೆ ಮೀನು. ಏನು ಸರ್ ಬಾಯಲ್ಲಿ ನೀರು ಬರುತ್ತೆ? ಬಾಯಲ್ಲಿ ನೀರು ಬರೋ ರೀತಿನಲ್ಲಿದೆ. ಆ ಥರ ತವ ಮಾಡ್ತಾ ಇದ್ದೀರ, ತವಾ ಫ್ರೈ ಬಾಳೆ ಎಲೆ ಮೀನು. ಸರ್ ಇಲ್ಲಿ ಇನ್ನೊಂದೇನೋ ಮರ್ತ್ಬಿಟ್ಟಿದ್ರಲ್ಲ, ಏಡಿಕಾಯಿ ಎಲ್ಲ ಮಡಿಕಾಯಿ ಅಂತ ಹೇಳಿದ್ರೆ? ಇಲ್ಲೇ ಇದೆ ಏಡಿಕಾಯಿ. ಕಲ್ಲೇಡಿನ ಇದು? ಕಲ್ಲೇಡಿ ಇಲ್ಲಿದೆ. ಓಕೆ. ಸರ್ ಇದು ಯಾವ ಥರ ನಿಮಗೆ ಕೊಡೋದು? ಇದು ಕೆಜಿ ಲೆಕ್ಕನಾ, ಇಲ್ಲಾಂದರೆ ಒಂದು ಸಿಂಗಲ್ ಪೀಸ್ ಲೆಕ್ಕ? ಪ್ಲೇಟ್ ಲೆಕ್ಕ. ಒಂದು ಪ್ಲೇಟ್ ಎಷ್ಟಿದು? 150 ರೂಪಾಯಿ. 150. ಓಕೆ. ಗಮನಿಸ್ತಾ ಇರ್ಬೋದು, ಕುಣಿಗಲಲ್ಲಿ ನಾನು ಎಸ್ಪೆಷಲಿ ಏಡಿಕಾಯಿನ ನೋಡಿಲ್ಲ ಯಾವ ಹೋಟೆಲ್ನಲ್ಲೂ. ಇಲ್ಲಿ ಫೇಮಸ್ ಏಡಿಕಾಯಿ ಮತ್ತು ತವಾ ಫ್ರೈ ಮತ್ತು ಜಿಲೇಬಿ ತವಾ ಫ್ರೈ ಫೇಮಸ್ಸು. ನೋಡಿ, ದೊಡ್ಡ ಕೊಂಡಿಗಳು ಸಿಗ್ತಾ ಇದೆ. ನಾಟಿ ಏಡಿಕಾಯಿ. ಇಲ್ಲಿ ಮರ್ಕೋನಹಳ್ಳಿ ಡ್ಯಾಮ್ದಿದು. ಓಕೆ. ಫಿಶ್ ತಲೆ ಇದು. ಇವೆಲ್ಲ 1 ಕೆಜಿ, 1.5 ಕೆಜಿ, 1/4 ಕೆಜಿ ಗಂಟು ಇರುತ್ತೆ ಒಂದೊಂದು ತಲೆಗಳು. 3 ಕೆಜಿ ಗಂಟೆ ಐತೆ. 3 ಕೆಜಿ ಗಂಟೆ. ಯಾವ ಕೆರೆ ಇದೆ ಸರ್? ದೊಡ್ಡ ಕೆರೆ ಇದೆ. ಎಲ್ಲ ಕುಣಿಗಲ್ ಕೆರೆನೇ? ಕುಣಿಗಲ್ಲು ಮರ್ಕನಹಳ್ಳಿ. ಇಷ್ಟಿಂದ ಇಲ್ಲಿಂದ ತಂದು ಕೊಡ್ತಾರೆ, ಎಲ್ಲ ಕಡೆ ಬರ್ತಾರೆ. ಮಾರುತಿ ಮಿಲ್ಟ್ರಿ ಹೋಟ್ಲಲ್ಲಿ ಒಲೆ ಊಟ ಅಂತ ನಾನು ಕೇಳಿದೆ. ಒಲೆಯಿಂದ ತಯಾರು ಮಾಡಿದಂತಹ ಅಡುಗೆ, ಇದೇ ಜಾಗ ಒಲೆಯಲ್ಲಿ ತಯಾರು ಮಾಡುವಂಥದ್ದು. ರಘು, ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಲೆಯಲ್ಲೇ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಡಿ. ಈಗ ಇಲ್ಲಿ ಏನೆಲ್ಲ ತಯಾರು ಮಾಡ್ತೀರಾ ನೀವು? ಇಲ್ಲ, ಪ್ರತಿಯೊಂದು ಒಲೆಯಲ್ಲೇ ಮಾಡೋದು. ಒಂಚೂರು ನೀಟಲ್ಲಿ ತಪ್ಪು. ಇದು ಕಾಲ್ ಸೂಪು. ಕಾಲ್ ಸೂಪು, ಕಾಲ್ ಫ್ರೈ ಫೇಮಸ್ ಅಂತ. ಮಾರ್ನಿಂಗ್ ಟೈಮು. ಅದ್ರ ಜೊತೆಗೆ ಇಡ್ಲಿ ಏನಾರ ಕೊಡ್ತೀರಾ? ಇಡ್ಲಿ, ಪಲಾವು? ಕಾಲ್ ಸೂಪು, ಇಡ್ಲಿ. ಮಾರ್ನಿಂಗ್ ಟಿಫನ್ಗೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾರ್ನಿಂಗ್. ಇದು ಫಿಶ್ ಮಸಾಲ ರೆಡಿ ಮಾಡ್ಕೊಂಡಿರೋದು. ಇದು ಮಟನ್ ಸೇರ್ವಾ. ಸರ್, ಮಟನ್ ಪ್ರತಿನಿತ್ಯ ಎಷ್ಟು ಕೆಜಿ ನೀವು ಮಾಡ್ತೀರಾ? ನಾವು ಒಂದು 2 ಮರಿ ಕುದಿಸ್ಕೊತೀವಿ. 2 ಮರಿ ಸ್ವಂತ ನಾವೇ ಕುದಿಸ್ಕೊತೀವಿ. ಸರ್, ಹೊರಗಡೆ ಎಲ್ಲ ತರಿಸ್ಕೊಳ್ಳೋದು?
ಇಲ್ಲಿ ನಾಟಿ ಮರಿನೂ ಕೂಡ ಇದೆ. ನಾಟಿ ಮರಿನೆ ಓಪನ್ ಮಾಡಿ. ವಾವ್, ಘಮ 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 ಅಂತ ಐತೆ. ಜೊತೆಗೇನೆ 2 ಮರಿ ನಿಮ್ದು ಸಪ್ರೇಟ್. ವಾರದಲ್ಲಿ 4 ದಿನ, ಭಾನುವಾರ, ಬುಧವಾರ, ಮಂಗಳವಾರ, ಶುಕ್ರವಾರ, ವಾರದಲ್ಲಿ 4 ದಿನ ಮಟನ್ ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಮಟನಲ್ಲಿ ಏನೆಲ್ಲ ಬರ್ತದೆ ಅದೆಲ್ಲ ಮಾಡ್ತೀರಾ. ಅವ್ರು ಕೇಳ್ದಂಗೆ ಕಸ್ಟಮರ್ ಪರೋಟ ಇಲ್ಲೇ ರೆಡಿ ಆಗೋದು. ಪೂರ ಇಲ್ಲಿಂದಲೇ ರೆಡಿ ಮಾಡಿ ಕೊಡ್ಕೊಳ್ತಾರೆ. ಮೇಲ್ಗಡೆ ಒಂದು ಫ್ಲೋರ್ ಇದೆ, ಕೆಳಗಡೆ ಒಂದು ಫ್ಲೋರ್ ಇದೆ. ಮೇಲ್ಗಡೆನೂ ಬರ್ತಾರೆ ಜನ, ಕೆಳಗಡೆನೂ ಬರ್ತಾರೆ. ಇದು ಪರೋಟ ಏನು ಬರ್ತಾರೆ ನೋಡಿ. ಇದು KP, ಕೇರಳ ಪರೋಟ. ಕೇರಳ ಪರೋಟ, CP, ಯಾವೆಲ್ಲ ಪರೋಟಗಳು ಮಾಡ್ತೀರಾ ನೀವು? ಮಾಮೂಲಿ CP, KP, ಎಗ್ ಪರೋಟ. 3 ಥರ ಪರೋಟ ಮಾಡ್ತೀವಿ. 4 ಜನಗಳು ಕಸ್ಟಮರ್ ನೀವು ಕೇಳ್ದಂಗೆ ಮಾಡ್ಕೊಂಡು ನಮಸ್ತೆ. ನಮಸ್ತೆ ಸರ್. ಎಷ್ಟಿಂದ ಬರ್ತಿದ್ದೀರಾ ಮಾರುತಿ ಮಿಲಿಟರಿ ಹೋಟ್ಲಿಗೆ ನೀವು? ಸರ್, ಇದು ಮಾರುತಿ ಮಿಲಿಟರಿ ಹೋಟ್ಲಿಗೆ ಸುಮಾರು ಒಂದು 15 ವರ್ಷದಿಂದ ನಾನು ಮಾಮೂಲಿ ಕಸ್ಟಮರ್ ಆಗಿದ್ದೇನೆ. ಹಾಂ, ಮತ್ತೆ ಟೇಸ್ಟಿ ಬಗ್ಗೆ ಹೇಳಕ್ ಹೋದ್ರೆ ನ್ಯಾಚುರಲ್ ಈ ಹಳ್ಳಿ ಸೊಗಡು ಅಂತ ಹೇಳ್ತಾರಲ್ಲ, ಈಗ ಯಾವುದೇ ಟೇಸ್ಟಿ ಆಗಲಿ ಆಗಲಿ ಏನು ಆಗಲ್ಲ, ನ್ಯಾಚುರಲ್ ಆಗಿ ಹೆಲ್ತಿ ಫುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ನೀವು ಇದೆಲ್ಲ ತಗೊಂಡಿದ್ದೀರಲ್ಲ, ಏನೆಲ್ಲ ಟೇಸ್ಟ್ ನಿಮಗೆ ಇಷ್ಟ ಆಯ್ತು ಇದ್ರೊಳಗೆ? ಯಾವ್ದು ಇಷ್ಟ ಆಯ್ತು ಸರ್? ಅವರು ಫಿಶ್ ಇದೆಯಲ್ಲ, ಫಿಶ್ ತವಾ ಫ್ರೈ ವೆರಿ ಫೈನ್, ಸೂಪರ್. ಆ ಥರ ಟೇಸ್ಟು ನಮ್ಮ ಶಿವರಾಮಣ್ಣ ಇದ್ದಾಗಿಂದನೂ ಆ ಟೇಸ್ಟ್ ನಮ್ಮ ಕುಣಿಗಲಲ್ಲಿ ಇದು ಕೊಟ್ಟಿಲ್ಲ. ಓಕೆ. ಮತ್ತೆ ಇದು ಕೈಮಾ, ಇದು ವೆರಿ ಸೂಪರ್. ಟೇಸ್ಟಲ್ಲಿ ಹೇಳ್ಬೇಕಂದ್ರೆ ಮಾರ್ಕೆಟ್ ಬಿಟ್ಕೊಂಡು 30 ವರ್ಷದಿಂದ ಏನು ಅದನ್ನು ಟೇಸ್ಟ್ನ ಕಾಪಾಡ್ಕೊಂಡು ಈಗಲೂ ಅದೇ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತು ಸರ್ವಿಸ್ ಬಗ್ಗೆ ಹೇಳೋಕ್ಕಾದ್ರೆ ಸರ್ವಿಸಲ್ಲಿ ತುಂಬ ನೀಟಾಗಿ ಸರ್ವಿಸ್ ಹ್ಯಾಂಡಲ್ ಮಾಡ್ತಾರೆ. ಮತ್ತು ಕಸ್ಟಮರ್ಗೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಾತಾಡೋದು. ಯಾರಾದರೂ ತೀರಾ ಮಾಡೋದು ನಮ್ಮ ಕಸ್ಟಮರ್ ಇದ್ದಾರೆ. ಈಗ ಮಟನ್ ಮರಿ ಕುಯಿಸ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಅದು ಸತ್ಯ ಇದೆ. ಇವರೇ ಮಟನ್ನ ಬೆಳಗ್ಗೆ ನೋಡಿ ಅದನ್ನು ಯಾವ್ದು ಬೇಕು ಅಂತ ಕರೆಕ್ಟಾಗಿ ಕಟ್ ಮಾಡಿಸ್ಕೊಂಡು ಫ್ರೆಶ್ ಮಟನ್ ಉಳಿಕೆ ಇವತ್ತಲ್ಲಿ ನಾಳೆ ಮಾಡೋದು ಆ ರೀತಿ ಇದೆ. ಅವರೇ ಹೋಗಿ ಆರ್ಡರ್ ಮಾಡಿ ಕಟಿಂಗ್ ಮಾಡಿ ಜನಗಳಿಗೆ ಸರ್ವಿಸ್ ಮಾಡ್ತಾರೆ. ಆಮೇಲೆ ಮೀನು ಎಲ್ಲ ಕೇಳಿಬಿಟ್ಟೆ, ಮೀನು ಬಂದು ಜಾಸ್ತಿ ಕುಣಿಯಲ್ ಕೆರೆಯಲ್ಲಿ ಅಲ್ಲಿಂದ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಫ್ರೆಶ್ ಮೀನೇ ಇದು? ಇಲ್ಲ, ಫ್ರೆಶ್ ಮೀನು. ಈಗ ಬೇರೆ ಹೋಟೆಲ್ಗಳಲ್ಲಿ ಹೋದ್ರೆ ಫ್ರಿಡ್ಜಲ್ಲಿ ಹಾಕಿ ಅದನ್ನ 2-3 ದಿನ ಆದಮೇಲೆ ಕೊಡ್ತಾರೆ, ಆದರೆ ಆ ಟೇಸ್ಟ್ ಬರಲ್ಲ. ಬಟ್ ಇಲ್ಲಿ ಶಿವರಾಮಣ್ಣ ಹೋಟೆಲ್ ಏನಿದೆ ತಾಜಾ ತಾಜಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಐಟಮ್ ತಗೊಳ್ಳಿ ತಾಜಾ. ಮತ್ತೆ ಕಸ್ಟಮರ್ಗೆ ಯಾವುದೇ ರೀತಿಯಲ್ಲಿ ಹೊರೆ ಅನ್ಸಲ್ಲ. ಒಂದು ಸಮನಾದ ಬೆಲೆ, ಒಂದು ಕಡಿಮೆ ಬೆಲೆಯಲ್ಲಿ ಈ ಮಾರುತಿ ಬಿಟ್ಟು ಆಡಿಯೋನನ್ನು ಸರ್ವಿಸ್ ಶಿವರಾಮಣ್ಣ ಅವರು ಇದ್ದಾಗಿಂದಲ್ವ ಬಟ್ ಈಗಲೂ ಅದೇ ಸರ್ವಿಸ್ ಮೇಂಟೈನ್ ಮಾಡ್ತೀವಿ. ಏನು ನಿಮ್ಮ ಹೆಸರು? ಜೈಕುಮಾರ್ ಸರ್. ಯಾವ ಊರು ನೀವು? ನಾವು ಗೋರ್ಲಿಂಗಪಾಳ್ಯ, ಮಲ್ನಾಡ್ ಟ್ರೈನಿಂಗ್ ಆ್ಯಂಡ್ ವುಡ್ವರ್ಕ್ಸ್ ಮಾಲೀಕರು. ಸುಮಾರು ವರ್ಷದಿಂದ ನಾವು ಕಸ್ಟಮರ್ ಆಗಿದ್ದು. ಮತ್ತು ಕೃಷ್ಣಪುರ ಅಷ್ಟೇ ಆಗಲಿ ಅದೇ ಗ್ರಾಹಕರ ಹತ್ರ ವಾದ ವಿವಾದ ಮಾಡ್ತಾರೆ. ಏನೋ ಬಂದಾಗ ಆಯ್ತು ಬಿಡಿ ಸರ್, ಆ ಥರ ಮನುಷ್ಯ ಆ ಒಳ್ಳೆ ಭಾವನೆ ಇರೋದ್ರಿಂದ ಕಸ್ಟಮರ್ ಎನಿ ಟೈಮ್ ನೋಡಿದ್ದೀವಿ ನೋಡಿ ಎಲ್ಲ ರಶ್ ಇದೆ. ಎನಿ ಟೈಮ್ ರಶ್ ಸರ್. 12 ಗಂಟೆ ಮೇಲ್ಪಟ್ಟೆ ಎಲ್ಲರೂ ಬರೋ ಕಸ್ಟಮರ್ ನಾಳೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಮೇಲ್ಗಡೆ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು. ಬಟ್ ಫುಡ್ ಸರ್ವಿಸಲ್ಲಿ ವೆರಿ ಫೈನ್.